ವೆಲ್ಕಮ್ ಅವರ್ ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ ಏನು 24ರಿಂದ ಎಕ್ಸಾಮ್ ನಡೀಬೇಕಾಗಿತ್ತು. ಕೋವಿಡ್ ಇರೋದರಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅವರ ಆರೋಗ್ಯ ಹಿತದೃಷ್ಟಿಯಿಂದ ಸರ್ಕಾರ ಡೇಟಾ ಮುಂದಕ್ಕಾಗಿದೆ. ಎಕ್ಸಾಮಿನೇಷನನ್ನು ಯಾವ ಬೇಕಾದರೂ ಮಾಡಲಿ, ಬಟ್ ನೀವು ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಓದ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ನೀವು ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಬಿಡು ಓದ್ಕೊಳ್ಳೋಣ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ನೀವು ಆಲ್ರೆಡಿ ಕಂಟಿನ್ಯೂಸ್ ಆಗಿ ಓದ್ಕೊಂಬಂದಿದ್ದೀರಿ. 24ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಮ ಮೈಂಡಲ್ಲಿ ಬಂದುಬಿಟ್ಟಿತ್ತು. ಓಕೆ, ಅದೇ ಮೈಂಡ್ ಇರಲಿ. ಓಕೆ, ಯಾವಾಗ ಬೇಕಾದ್ರೂ ಎಕ್ಸಾಮ್ ಮಾಡಲಿ ಅವರು. ಓಕೆ, ಬಟ್ ನೀವೇನಾದರೂ ಡಿಸ್ಕಂಟಿನ್ಯೂಸ್ ಮಾಡ್ಕೊಂಬಿಟ್ರೆ ಅಂದರೆ ಮೈಂಡಲ್ಲಿ ಬಿಡು ಓದ್ಕೊಳ್ಳೋಣ, ಟೈಮ್ ತಗೊಳ್ಳೋಣ ಅಂತ ಏನಾದರೂ ಅಂದರೆ ನೀವು ಆಲ್ರೆಡಿ ಏನು ಓದಿರ್ತೀರಿ ಅದು ಮರ್ತೋಗೋ ಚಾನ್ಸಸ್ ಇರುತ್ತೆ. ಆವಾಗ ಬೇಜಾರಾಗ್ಬಿಡುತ್ತೆ. ಆ ಥರ ಆಗೋದು ಬೇಡ. ನೀವು ಕಂಟಿನ್ಯೂಸ್ ಆಗಿ ಏನು ಲಿಂಕಲ್ಲಿದ್ದೀರಿ ಎವ್ರಿ ಡೇ ನೀವೊಂದು ಟೈಮ್ ಟೇಬಲನ್ನು ಫ್ರೇಮ್ ಮಾಡ್ಕೊಳ್ಳಿ. ಎವ್ರಿ ಡೇ ನೀವು ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಂದೊಂದು ಅವರನ್ನು ನೀವು ಸ್ಪೆಂಡ್ ಮಾಡಿ. ಕನ್ನಡ ಆಗಿರ್ಬೋದು, ಇಂಗ್ಲೀಷು, ನೀವು ಯಾವ ಲ್ಯಾಂಗ್ವೇಜ್ ತೊಗೊಂಡಿರ್ತೀರಿ ಅದು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಓಕೆ, ಮ್ಯಾಥಮೆಟಿಕ್ಸ್, ಇಷ್ಟಕ್ಕೂ ನೀವು ಒಂದು ಟೈಮ್ ಟೇಬಲನ್ನು ಫ್ರೇಮ್ ಮಾಡ್ಕೊಂಡು ಎವ್ರಿ ಡೇ ನೀವು ಓದ್ತಾ ಇರಬೇಕು. ಆವಾಗ ಮಾತ್ರ ನೀವು ಕಂಟಿನ್ಯೂಸ್ ಆಗಿರ್ತೀರಿ. ಮುಂದೆ CET ಬರೀಬೇಕಾಗತ್ತೆ, ನೀಟ್ ಬರೀಬೇಕಾಗತ್ತೆ. ಓಕೆ, ಯಾವುದೇ ಕಾರಣಕ್ಕೂ ಬ್ರೇಕಪ್ ಆಗೋದು ಬೇಡ. ಕಂಟಿನ್ಯೂಸ್ ಆಗಿ ಓದ್ತಾ ಇರಿ. ಓಕೆ, ಅಟ್ ದ ಸೇಮ್ ಟೈಮ್ ನಾನು ಆಲ್ರೆಡಿ ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ಮ್ಯಾಥಮೆಟಿಕ್ಸ್ ಫೋರಮಿಂದ ನಾವೇನು ಬುಕ್ಸನ್ನು ಮಾಡಿದ್ದೇವೆ, ಡಿಲೀಟೆಡ್ ಪೋರ್ಷನ್ಸಲ್ಲಿ 5 ಮಾಡೆಲ್ ಪೇಪರ್ಗೆ ವಿತ್ ಆನ್ಸರ್ ಮತ್ತು 2 ಮಾಡೆಲ್ ಪೇಪರನ್ನು ಬೋರ್ಡಿಂದ ಏನು ಬಿಟ್ಟಿದ್ದಾರೆ ಅದನ್ನು ಸೇರಿಸಿ ಒಂದು ಹೆಲ್ಪಿಂಗ್ ಬುಕ್ ಅಂತ ಮಾಡಿದ್ದೇವೆ. ಅದು ಆಲ್ರೆಡಿ ತುಮಕೂರು ಡಿಸ್ಟ್ರಿಕ್ಕಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಈ ಬುಕ್ಕು ವಿಚ್ ಈಸ್ ವೆರಿ ಯೂಸ್ಫುಲ್ ಫಾರ್ ಆಲ್ ಓವರ್ ಕರ್ನಾಟಕ. ಯಾವುದೇ ಸ್ಟೂಡೆಂಟ್ಸನ್ನು ಪರ್ಚೇಸ್ ಮಾಡಿ ತೊಗೊಂಡು ಓದ್ಬೋದು. ಓಕೆ, ಈಗ ಆಲ್ರೆಡಿ ನಾನು ಒಂದು ಮಾಡೆಲ್ ಪೇಪರ್, ನಾವೇನು ಹೆಲ್ಪಿಂಗ್ ಬುಕ್ ಅಂತ ಇದೆ ಅದರಲ್ಲಿ ಒಂದು ಕಂಪ್ಲೀಟ್ ಮಾಡೆಲ್ ಪೇಪರ್ನ ವಿತ್ ಸೊಲ್ಯೂಷನನ್ನು ಆನ್ಸರ್ ಮಾಡಿ ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇನೆ ಮತ್ತು ವಾಟ್ಸಪ್ ಗ್ರೂಪ್ಗೂ ನಾನು ಸೆಂಡ್ ಮಾಡಿದ್ದೇನೆ. ಈಗ ನಾನು 2ನೇ ಮಾಡೆಲ್ ಪೇಪರನ್ನು ಡಿಸ್ಕಸ್ ಮಾಡ್ತಾಯಿದ್ದೇನೆ. ದಯವಿಟ್ಟು ಪೇರೆಂಟ್ಸು ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನೀವು ಇನ್ಸ್ಪೈರ್ ಮಾಡಿ ಹೆದರ್ಕೊಳಕ್ಕೆ ಹೋಗಬೇಡಿ. ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಬಟ್ ಓದೋದು ಪೋಸ್ಟ್ಪೋನ್ ಆಗಲ್ಲ. ಓಕೆ, ಓದೋದು ಯಾವುದೇ ಕಾರಣಕ್ಕೂ ಯಾವುದು ದಟ್ ಈಸ್ ಆಲ್ವೇಸ್ ಕಂಟಿನ್ಯೂಸ್, ನಿರಂತರವಾಗಿರಬೇಕು ಓದೋದು. ಓಕೆ, ಮನೆಯಲ್ಲೇ ಇರ್ತೀರಿ, ಮನೆಯಲ್ಲೇ ಇದ್ಕೊಂಡು ಆರೋಗ್ಯನೂ ಕಾಪಾಡ್ಕೊಳ್ಳಿ. ಓಕೆ, ಯಾವುದೇ ಕಾರಣಕ್ಕೂ ಹೊರಗಡೆ ಓಡಾಡ್ಕೊಂಡು ಅವೆಲ್ಲ ಇದು ಮಾಡೋಕ್ಕೆ ಹೋಗಬೇಡಿ. ಸ್ಯಾನಿಟೈಸರ್ ಯೂಸ್ ಮಾಡಿ, ಮಾಸ್ಕ್ ಹಾಕ್ಕೊಳ್ಳಿ. ಓಕೆ, ಆರೋಗ್ಯ ಕಾಪಾಡ್ಕೊಳ್ಳಿ. ಎಕ್ಸಾಮ್ ಟೈಮಲ್ಲಿ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ನಾನು ಸೆಕೆಂಡ್ ಮಾಡೆಲ್ ಪೇಪರ್ ತೊಗೊಂಡಿದ್ದೇನೆ. ಫಸ್ಟ್ ಮಾಡೆಲ್ ಪೇಪರ್ ಎಲ್ಲನೂ ಕಂಟಿನ್ಯೂಸ್ ಆಗಿ ಬರೆದು ಒಂದು ಕಡೆ ನೋಟ್ಸ್ ಮಾಡಿ. ಬರೀ ವಿಡಿಯೋದಲ್ಲಿ ಪ್ರಿಸರ್ವ್ ಆದರೆ ಪ್ರಯೋಜನ ಇಲ್ಲ. ನಾವೇನು ಮಾಡಿ ಕಳಿಸಿದ್ದೇನೆ, ಫಸ್ಟ್ ಪಾರ್ಟ್ ಒಂದು ಕಡೆ ಬರೀರಿ, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್, ಫೋರ್ತ್ ಪಾರ್ಟ್ ಮತ್ತು ಈ ಪಾರ್ಟ್ ಅಷ್ಟು ಒಂದು ಕಡೆ ನೋಟ್ಸ್ ಮಾಡಿ. ಅದರಲ್ಲಿ ನಿಮ್ಗೆ ಯಾವುದು ಅರ್ಥವಾಗಿಲ್ಲ ಒಂದು ಕಡೆ ಟಿಕ್ ಮಾಡ್ಕೊಳ್ಳಿ. ನಿಮ್ಮ ಕನ್ಸಲ್ಟ್ ಟೀಚರ್ಸ್ ಅಥವಾ ಲೆಕ್ಚರರ್ಸ್ ಯಾರಿರ್ತಾರೆ, ಈ ಪ್ರಾಬ್ಲಮ್ಸು ನಾವು ಮಾಡಿದರೂ ಸಹ ಸರ್ ಇದು ಅರ್ಥವಾಗಿಲ್ಲ, ಹೆಂಗೆ ಎಕ್ಸ್ಪ್ಲೈನ್ ಮಾಡಿದೆ ಸರ್ ಇನ್ನೊಂದು ಸರಿ ಹೇಳಿ, ನಾವು ಮಾಡಿದ್ದೇ ಅರ್ಥ ಹೋಗಬೇಕು ಅಂತ ಇಲ್ಲ. ಒಟ್ಟಿನಲ್ಲಿ ಮಾಡೆಲ್ ಪೇಪರನ್ನು ಡಿಸ್ಕಸ್ ಮಾಡಿ. ನಾವು ಮಾಡಿರೋದು ಅರ್ಥವಾಗಿದ್ದರೆ ಅದನ್ನು ವರ್ಕೌಟ್ ಮಾಡಿ. ಸಪೋಸ್ ಇನ್ ಕೇಸ್ ಅದು ಅರ್ಥವಾಗಿಲ್ಲ ಅಂದರೆ ನಿಮ್ಮ ಕನ್ಸಲ್ಟ್ ಲೆಕ್ಚರರ್ಸ್ ಅದರ ಡಿಸ್ಕಸ್ ಮಾಡಿ ಅದಕ್ಕೆ ಆನ್ಸರ್ ಮಾಡ್ಕೊಳ್ಳಿ. ಟೋಟಲಿ ನಮ್ಮ ಸೆಕೆಂಡ್ PC ಸ್ಟೂಡೆಂಟ್ಸ್ ರಿಸಲ್ಟ್ ಚೆನ್ನಾಗಿ ಬರಬೇಕು. ಕೆರೆ ಮುಂದೆ ಹೈಯರ್ ಎಜುಕೇಷನ್ಸು BSc-ಗಾಗಿರ್ಬೋದು ಅಥವಾ BE-ಗೂ ಆಗಿರ್ಬೋದು ಅಥವಾ CET ಯಾವುದಕ್ಕೆ ಹೋಗ್ಬೇಕಾದ್ರೂ ಮ್ಯಾಥಮೆಟಿಕ್ಸ್ ಇಸ್ ದ ಬೇಸ್. ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿರಲಿ, ಓದ್ತಾ ಇರಿ. ಯಾವುದೇ ಕಾರಣಕ್ಕೂ ಬ್ರೇಕಪ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ನಿರಾಶೆ ಆಗೋಕ್ಕೆ ಹೋಗ್ಬೇಡಿ, ಹತಾಶೆ ಆಗೋಕ್ಕೆ ಹೋಗ್ಬೇಡಿ. ಓದೋದನ್ನು ನಿಲ್ಲಿಸಬೇಡಿ, ಕಂಟಿನ್ಯೂಸ್ ಆಗಿರಲಿ. ಓಕೆ, ಈಗ ನಾನು ನಮ್ಮ 2ನೇ ಮಾಡೆಲ್ ಪೇಪರಲ್ಲಿ ಫಸ್ಟ್ ಮೈನ್ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಮೈನಲ್ಲಿ 10 ಕ್ವಶನ್ಸ್ ಇರುತ್ತೆ, ಕಂಪಲ್ಸರಿ ಕ್ವಶನ್ಸ್. ಓಕೆ, ಈಗ 100ಕ್ಕೆ 100 ತಗೊಂತಕ್ಕಂಥವ್ರು ಫಸ್ಟ್ ಮೈನ್ 10 ಕ್ವಶನ್ಸು ಮಾಡಿರೇನೆ. ಓಕೆ, ಅದರಲ್ಲಿ 10 ಕ್ವಶನ್ಸಲ್ಲಿ ಒಂದು ಹೋದ್ರೂ ಔಟ್ ಆಫ್ ಔಟಲ್ಲಿ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಫಸ್ಟ್ ಮೇನ್ 10 ಕ್ವಶನ್ಸನ್ನು ಚೆನ್ನಾಗಿ ವರ್ಕ್ ಮಾಡಿ. ನಾವು ಇನ್ನೆಲ್ಲ ಸೆಕೆಂಡ್ ಪಾರ್ಟಲ್ಲಿ ಚಾಯ್ಸ್ ಇರುತ್ತೆ, ಥರ್ಡ್ ಪಾರ್ಟಲ್ಲಿ ಚಾಯ್ಸ್ ಇರುತ್ತೆ, ಸೆಕೆಂಡ್ ಪಾರ್ಟಲ್ಲಿ 4 ಚಾಯ್ಸ್ ಇರುತ್ತೆ, ಥರ್ಡ್ ಪಾರ್ಟಲ್ಲೂ ಇರುತ್ತೆ, ಮತ್ತು 5 ಮಾರ್ಕ್ಸಲ್ಲೂ ಚಾಯ್ಸ್ ಇರುತ್ತೆ. ಇನ್ನು ಪಾರ್ಟಿಗೆ ಹೋದರೆ ಯಾವುದೋ ಅಲ್ಲಿಗೆ 49 AB ಬರಿಬೋದು ಅಥವಾ 50 AB ಬರಿಬೋದು, ಅಲ್ಲೂ ಚಾಯ್ಸ್ ಇರುತ್ತೆ. ಫಸ್ಟ್ ಮೇನಲ್ಲಿ ಮಾತ್ರ ಚಾಯ್ಸ್ ಇರಲ್ಲ. ಅದಕ್ಕೋಸ್ಕರ ಫಸ್ಟ್ ಮೇನನ್ನು ಕೇರ್ಫುಲ್ಲಾಗಿ ವರ್ಕೌಟ್ ಮಾಡಬೇಕಾಗತ್ತೆ. ನಾವು ಡಿಫೈನ್ ಸಿಮಿಟ್ರಿಕ್ ರಿಲೇಷನ್. ನಿಮಗೆ ಸಿಮಿಟ್ರಿಕ್ ರಿಲೇಷನ್ಸ್ ಗೊತ್ತಿದೆ, ರಿಫ್ಲೆಕ್ಸಿವ್ ರಿಲೇಷನ್ಸು, ಟ್ರಾನ್ಸಿಟಿವ್ ಎಲ್ಲ ಗೊತ್ತಿದೆ ಡೆಫಿನೇಷನ್ಸು. ಡಿಫೈನ್ ಸಿಮಿಟ್ರಿಕ್ ರಿಲೇಷನ್ ಅಂದರೆ ಎ ರಿಲೇಷನ್, ಫಸ್ಟ್ನೇದು, ಎ ರಿಲೇಷನ್ ಈಸ್ ಸೆಡ್ ಟು ಬಿ ಸಿಮಿಟ್ರಿಕ್ if for all AB, for all A, B belongs to R implies
ಎ ಕಾಮ ಬಿ ಆರ್ಡರ್ ಪೇಲಿ ನಿಮ್ಮ ರಿಲೇಷನ್ಸಲ್ಲಿದೆ ಅಂದರೆ ಬಿ ಕಾಮ ಎ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ ಬಿ ಕಾಮ ಎ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಎಕ್ಸಾಂಪಲ್ ಕೊಡೋದಾದರೆ ಪರ್ಟಿಕ್ಯುಲರ್ಗೆ ಅವನೇನಾದರೂ ಸೆಟ್ 1 2 3 ಅಂತ ಕೊಟ್ಟರೆ 1 2 ಬಿಲಾಂಗ್ಸ್ ಟು ಆರ್, 2 1 ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಸುಮಾರು ಸಲ ಕೇಳ್ತಾ ಇರ್ತಾನೆ 1 2 ಒಂದು ಸೆಟ್ ರಿಲೇಷನ್ಸ್ ಒಳಗಡೆ 1 2 ಕೊಟ್ಬಿಟ್ಟು ಇಸ್ ಇಟ್ ಸಿಮೆಟ್ರಿಕ್ ಅಂತ ಕೇಳ್ತಾರೆ. 1 2 ಬಿಲಾಂಗ್ಸ್ ಟು ಆರ್ ಆದಮೇಲೆ 2 1 ಇರಲೇಬೇಕು. ಓಕೆ, ದಟ್ ಇಸ್ ಅ ಡೆಫಿನೇಷನ್ ಕಾನ್ಸೆಪ್ಟ್ ಆಫ್ ಸಿಮೆಟ್ರಿಕ್ ರಿಲೇಷನ್. ನೆಕ್ಸ್ಟ್ ಎರಡನೇ ಕ್ವಶನ್. ರೈಟ್ ದಿ ಡೊಮೈನ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕಾಟ್ ಇನ್ವರ್ಸ್ ಆಫ್ ಎಕ್ಸ್. ಡೊಮೈನ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಕೇಳ್ತಾರೆ, ಕಾಸ್ ಇನ್ವರ್ಸ್ ಆಫ್ ಎಕ್ಸು, ಟೈನ್ ಇನ್ವರ್ಸ್ ಆಫ್ ಎಕ್ಸು, ಕಾಟ್ ಇನ್ವರ್ಸ್ ಆಫ್ ಎಕ್ಸು, ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸು, ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸು, ಯಾವುದಕ್ಕೆ ಬೇಕಾದರೂ ಡೊಮೈನ್ ಮತ್ತು ರೇಂಜ್ ಅಂತಲೇ ಕೇಳ್ಬೋದು. ಡೊಮೈನ್ ಅಂದಾಗ ಎಕ್ಸ್ ಅಂದರೆ ರಿಯಲ್ ನಂಬರ್. ನಾವು ವಾಟ್ ಇಸ್ ದ ಡೊಮೈನ್ ಆಫ್ ದಿ ಫಂಕ್ಷನ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಡೊಮೈನ್ ಆಫ್ ದಿ ಫಂಕ್ಷನ್ ಡೊಮೈನ್ ಆಫ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ರಿಯಲ್ ನಂಬರ್. ನನ್ನ ನೀವು ಪ್ರೀವಿಯಸ್ ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡಬೇಕಾದ್ರೆ ಅಲ್ಲೂ ಹೇಳಿದ್ವಿ ನಾವು ಈ ರಿಯಲ್ ನಂಬರ್ ಸೆಟ್ ಆಫ್ ರಿಯಲ್ ನಂಬರ್ ಅಂತ ಬೇಕಾದ್ರೆ ಬರಿಬೋದು. ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಇದನ್ನು ನಾವು ಓಪನ್ ಇಂಟರ್ವಲಲ್ಲಿ ಮೈನಸ್ ಇನ್ಫಿನಿಟಿ ಇನ್ಫಿನಿಟಿ ಅಂತ ಬೇಕಾದರೂ ಬರಿಬೋದು. ಬಟ್ ಓಪನ್ ಇಂಟರ್ವಲ್ಲೇ ಬರಿಬೇಕು, ಕ್ಲೋಸ್ ಇಂಟರ್ವಲ್ ಬರಿಬಾರ್ದು. ನೆಕ್ಸ್ಟ್ ಥರ್ಡ್ ಕ್ವಶನ್. ಕನ್ಸ್ಟ್ರಕ್ಟ್ 2x2 matrix, 2x2 matrix aij. ಇದು ಸಫಿಕ್ಸ್ ಈ ಪಕ್ಕದಲ್ಲಿ ಬರೀಬೇಕು. ಐ ಇಂಡಿಕೇಟ್ಸ್ ರೋಸ್, ಜೆ ಇಂಡಿಕೇಟ್ಸ್ ಕಾಲಮ್ಸ್. whose elements are given by aij. ನಂಬರ್ ಆಫ್ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿರ್ತೀರಿ ಐ ಬೈ ಜೆ. ಈಗ 2x2 ಮೆಟ್ರಿಕ್ಸಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿದೆ 2 ರೋಸು 2 ಕಾಲಮ್ಸ್. ದ ರಿಕ್ವೈರ್ಡ್ ಮೆಟ್ರಿಕ್ಸ್ A11, A12, A21, A22. What is the position of the element A11 ಅಂದರೆ the position of the element A11 is ಇಲ್ಲಿ 11 ಅಂತ ಇದೆಯಲ್ಲ ಇದನ್ನು 11 ಅಂತ ಓದಬಾರ್ದು. A11 ಇದು E1 ಫಸ್ಟ್ ಸಫಿಕ್ಸ್ ಇಂಡಿಕೇಟ್ಸ್ ರೋಸ್, ಸೆಕೆಂಡ್ ಸಫಿಕ್ಸ್ ಇಂಡಿಕೇಟ್ಸ್ ಕಾಲಮ್ಸ್. ದ ಪೊಸಿಷನ್ ಆಫ್ ದಿ ಎಲಿಮೆಂಟ್ ಈ ಸಫಿಕ್ಸ್ ಹೇಳುತ್ತೆ ದ ಪೊಸಿಷನ್ ಆಫ್ ದಿ ಎಲಿಮೆಂಟ್ A11 ಈಸ್ ಫಸ್ಟ್ ರೋ ಫಸ್ಟ್ ಕಾಲಮ್. ಈ ಸಫಿಕ್ಸ್ ನೋಡಿ ವಾಟ್ ಇಸ್ ದ ಪೊಸಿಷನ್ ಆಫ್ ದಿ ಎಲಿಮೆಂಟ್ A12 ಫಸ್ಟ್ ರೋ ಸೆಕೆಂಡ್ ಕಾಲಮ್. ವಾಟ್ ಇಸ್ ದ ಪೊಸಿಷನ್ ಆಫ್ ದಿ ಎಲಿಮೆಂಟ್ A21 ಅಂದರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್. ವಾಟ್ ಇಸ್ ದ ಪೊಸಿಷನ್ ಆಫ್ ದಿ ಎಲಿಮೆಂಟ್ A22 ಅಂದರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಈಗ ಐ ಅಂದರೆ ಫಸ್ಟ್ ಇರೋದು ಐ ವ್ಯಾಲ್ಯೂ, ಸೆಕೆಂಡ್ ಇರೋದು ಜೆ ವ್ಯಾಲ್ಯೂ. ಇಲ್ಲಿ AIJ ಇಸ್ ಈಕ್ವಲ್ ಟು ಐ ಬೈ ಜೆ ಅಂತ ಕೊಟ್ಟಿದ್ದಾರಲ್ವಾ, ಅಲ್ಲಿಗೆ A11 ಜಾಗದಲ್ಲಿ ಐ ಜಾಗದಲ್ಲಿ 1 ಹಾಕ್ತೀರಿ, ಜೆ ಜಾಗದಲ್ಲಿ 1 ಹಾಕ್ತೀರಿ, 1 ಬೈ 1 1 ಆಯಿತು. ಐ ಇಸ್ ಈಕ್ವಲ್ ಟು 1, ಜೆ ಇಸ್ ಈಕ್ವಲ್ ಟು 1, 1 ಬೈ 1 1. ನೆಕ್ಸ್ಟ್ A12 ಅಂತ ಇದೆಯಲ್ಲ ಇದು ಫಸ್ಟ್ ಇರೋದು ಐ ವ್ಯಾಲ್ಯೂ, ಸೆಕೆಂಡ್ ಇರೋದು ಜೆ ವ್ಯಾಲ್ಯೂ, ಅಲ್ಲಿಗೆ 1 ಬೈ 2 ಐ ವ್ಯಾಲ್ಯೂ 1, ಜೆ ವ್ಯಾಲ್ಯೂ 2, 1 ಬೈ 2. ಅಲ್ಲಿ ಡೆಸಿಮಲ್ ಪಾಯಿಂಟ್ ಬರೀ ಅವಶ್ಯಕತೆ ಇಲ್ಲ, ಬರೆದ್ರೂ ತಪ್ಪು ಅಂತಲ್ಲ, ಬರೀ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ A21 ಅಂದಾಗ ಇಲ್ಲಿ ಐ ವ್ಯಾಲ್ಯೂ 2 ಫಸ್ಟ್ ಇರೋದು ಯಾವತ್ತು ಫಸ್ಟ್ ಸಫಿಕ್ಸ್ ಐ ವ್ಯಾಲ್ಯೂ, ಸೆಕೆಂಡ್ ಸಫಿಕ್ಸು ಜೆ ವ್ಯಾಲ್ಯೂ, ಅಲ್ಲಿಗೆ ಐ ವ್ಯಾಲ್ಯೂ 2, ಜೆ ವ್ಯಾಲ್ಯೂ 1, 2 ಬೈ 1 ಇಸ್ ದಲ್ಲಿ ಬಟ್ 2. ನೆಕ್ಸ್ಟ್ A22 ಐ ವ್ಯಾಲ್ಯೂ 2, ಜೆ ವ್ಯಾಲ್ಯೂ 2, 2 ಬೈ 2 1 ಆಯಿತು. ದಿಸ್ ಈಸ್ ರಿಕ್ವೈರ್ಡ್ ಆರ್ಡರ್ ಆಫ್ ದಿ ಮೆಟ್ರಿಕ್ಸ್ 2x2. ಓಕೆ, ನೀವು ಬೇಕಾದಷ್ಟು ಪ್ರಾಬ್ಲಮ್ಸನ್ನು ಇರುತ್ತೆ ವರ್ಕ್ ಮಾಡಿರ್ತೀರಿ, ಬಟ್ ಡಿಸಿಪ್ಲಿನ್ ಆಗಿರಲಿ. ನೆಕ್ಸ್ಟ್ ಥರ್ಡ್ ಒನ್ ಆಯಿತು. ಫೋರ್ತ್ ಒನ್, ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ಫೋರ್ತ್ ಒನ್, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ 3x x1 ಈಸ್ ಈಕ್ವಲ್ ಟು 3 2 4 1. ಆದಷ್ಟು ನೀವು ಮಾಡಲ್ ಪೇಪರನ್ನು ಬರಿತಾ ಇರ್ತೀನಿ ಕ್ವಶನ್ಸು, ಬಟ್ ನಿಮ್ಮ ಹತ್ರ ಆಲ್ರೆಡಿ ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ಮ್ಯಾಥಮೆಟಿಕ್ಸ್ ಫಾರ್ಮಿಂದ ಬುಕ್ಸ್ ಇದ್ದರೆ ಆ ಬುಕ್ಸಲ್ಲಿ ಎರಡನೇ ಮಾಡಲ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ, ಅದರಲ್ಲಿ ಕ್ವಶನ್ಸ್ ಇರುತ್ತೆ. ಓಕೆ, ಕರ್ನಾಟಕದ ಯಾವುದೇ ಸ್ಟೂಡೆಂಟ್ಸು ಈ ಬುಕ್ಸನ್ನು ರೆಫರ್ ಮಾಡ್ಬೋದು. ಇಫ್ ನೀಡ್ ತುಮಕೂರಲ್ಲಿ ಯಾವುದೋ ಲೆಕ್ಚರರ್ಸ್ ಲಿಂಕ್ ಇದ್ದರೆ ಆ ಬುಕ್ಸನ್ನು ಪ್ರೊವೈಡ್ ಮಾಡಿದರೆ ಮಾಡ್ತಾರೆ. ನಾವು ದಿಸ್ ಈಸ್ ದ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್. ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟನ್ನು ಎಕ್ಸ್ಪ್ಯಾನ್ಷನ್ ಮಾಡಬೇಕಾದ್ರೆ ಈ ಡಿಟರ್ಮಿನೆಂಟ್ ಬರೀಬೇಕಾದ್ರೆ ಈ ಥರ ಪಿಲ್ಲರ್ ಥರ ಬರೀಬೇಕು. ನೀವು ಈ ಮೆಟ್ರಿಕ್ಸ್ ಥರ ಬರೆಯೋಕ್ಕೆ ಹೋಗಬಾರ್ದು. ಈ ಮೆಟ್ರಿಕ್ಸ್ನ ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ಬರಲ್ಲ. ಸಪೋಸ್ ನೀವು ಬರೀಬೇಕಾದ್ರೆ ರಫ್ ಹಿಂಗೆ ಅಂದ್ಬಿಡೋದು ಅಥವಾ ಈ ಥರ ಬರೆಯೋದು, ಸಿಂಬಲನ್ನು ಬರೀಬೇಕಾದ್ರೆ ಭಾರಿ ಕೇರ್ಫುಲ್ ಆಗಿರಬೇಕು. ಓಕೆ, ಈಗ ಡಿಟರ್ಮಿನೆಂಟ್ ಈ ಥರ ಎರಡು ಪಿಲ್ಲರ್ ಥರನೇ ಇರಬೇಕು, ಮೆಟ್ರಿಕ್ಸ್ ಸಿಂಬಲ್ ಹಾಕೋಕ್ಕೆ ಹೋಗಬೇಡಿ. ನೆಕ್ಸ್ಟ್
ಸೆಕೆಂಡ್ ಆರ್ಡರ್ನ ಎಕ್ಸ್ಪ್ಯಾನ್ಷನ್ ಮಾಡಬೇಕಾದ್ರೆ ಮಲ್ಟಿಪ್ಲಿಕೇಶನ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ 3 × 1 3 ಹಿಂಗೆ ಗುಣಿಸ್ಬೇಕಂದ್ರೆ ಅದರ ಮೈನಸ್ ಇರುತ್ತೆ, ನಿಮ್ಗೆ ಅದ್ರಿಗೆ ಗೊತ್ತಿರುತ್ತೆ. ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು 3 × 1 3 ಮೈನಸ್ 8. ನಾವು ರಿಕ್ವೈರ್ಡ್ ಎಕ್ಸ್ ವ್ಯಾಲ್ಯೂ ಆಗಿರೋದ್ರಿಂದ ಕಾನ್ಸ್ಟೆಂಟ್ ಟರ್ಮನ್ನು ರೈಟ್ಗೆ ಹಾಕಬೇಕು. 3 ಮೈನಸ್ ಎಕ್ಸ್ ಸ್ಕ್ವಯರ್ ಇದು ಕ್ಲಿಯರ್ ಮಾಡ್ತಾ ಇದ್ದೇನೆ. 3 ಮೈನಸ್ 8 ಇಸ್ ದಿ ಬಟ್ ಮೈನಸ್ 5. ನಾವು ಮೈನಸ್ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಮೈನಸ್ 5 ಆಲ್ರೆಡಿ ರೈಟ್ ಸೈಡಲ್ಲಿದೆ. ಈ 3 ರೈಟ್ಗೆ ಹೋದರೆ ಮೈನಸ್ 3 ಆಯಿತು. ನಾವು ಮೈನಸ್ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಮೈನಸ್ 5 ಮೈನಸ್ 3 ಇಸ್ ದಿ ಬಟ್ ಮೈನಸ್ 8. ಲೆಫ್ಟ್ ಸೈಡ್ ಮೈನಸ್, ರೈಟ್ ಸೈಡ್ ಮೈನಸ್ ಗೆಟ್ ಕ್ಯಾನ್ಸಲ್. ನಾವು x square is equal to 8, x is equal to plus or minus root 8. Plus or minus root 8. X square means x has 2 values. Now here x is equal to plus or minus. ಇಲ್ಲಿಗೆ ಬೇಕಾದ್ರೂ ಸ್ಟಾಪ್ ಮಾಡ್ಬೋದು. ರೂಟ್ ಒಳಗಡೆ ಯಾವುದಾದ್ರು ನಂಬರು ಸ್ಪ್ಲಿಟ್ ಆದರೆ ಮಾಡಿ ನಾವು 8 can be written as 4 × 2, 4 as exact root. ಇದನ್ನು ಪ್ಲಸ್ ಆರ್ ಮೈನಸ್ 2 √2 ಅಂತ ಬರೀಬೇಕು. ಓಕೆ, ಈ ಥರ ಪ್ರಾಬ್ಲಮ್ಸನ್ನು, ದಟ್ ಈಸ್ ಫೋರ್ತ್ ಒನ್. ನೆಕ್ಸ್ಟ್ ಫಿಫ್ತ್ ಒನ್ ಎಲ್ಲೆಲ್ಲ ಮಿಸ್ಟೇಕ್ ನಾವು ಬರೀಬೇಕಾದ್ರೆ ಪ್ಲಸ್ ಮೈನಸ್ ಮಿಸ್ಟೇಕ್ಸ್ ಆಗಿದ್ರು ನನಗೆ ರಿಪ್ಲೈ ಮಾಡ್ಬೋದು. ಫಿಫ್ತ್ ಒನ್, ಫೈಂಡ್ dy over dx ಡಿಫ್ರೆನ್ಷಿಯೇಷನ್ y is equal to cos root x. ಕಾಸ್ ರೂಟ್ ಎಕ್ಸ್ ಡಿಫ್ರೆನ್ಷಿಯೇಷನಲ್ಲಿ ನಮಗೆ ಡೆರಿವೇಟಿವ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್, derivative of cos x minus sin x, derivative of tan x secant square x, derivative of cot x minus cosecant square x, derivative of secant x into tan x, derivative of cosecant x minus cosecant x into cot x. ಈ ಡಿಫ್ರೆನ್ಷಿಯೇಷನಲ್ಲಿ ಯಾವುದು ಸಿ ಇಂದ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಮೈನಸ್ ಬರುತ್ತೆ, ಅದು ಮೈಂಡಲ್ಲಿರಲಿ. ಈಗ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಇದು ಚೈನ್ ರೂಲ್, ಡೆರಿವೇಟಿವ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್ ಇವೆಲ್ಲ ಗೊತ್ತಿರುತ್ತೆ, ಡೆರಿವೇಟಿವ್ ಆಫ್ ಫಂಕ್ಷನ್ ಆಫ್ ಎ ಫಂಕ್ಷನ್ಸ್ ಇವೆಲ್ಲ ಗೊತ್ತಿರುತ್ತೆ. ಈಗ ನಾನು ಈ ಒಂದು ಪ್ರಾಬ್ಲಮ್ಸ್ಗೆ ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೇರ್ಫುಲ್ ಅಬ್ಸರ್ವ್ ಮಾಡಿ. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಬಿಕಾಸ್ ವೈ ಇಸ್ ಅ ಫಂಕ್ಷನ್ ಆಫ್ ಎಕ್ಸ್ ಆಗಿರೋದ್ರಿಂದ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನಾವು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ dy over dx ಆರ್ ವೈ ಡ್ಯಾಶ್ ಆರ್ ವೈ ಒನ್ ದಟ್ ಈಸ್ ಈಕ್ವಲ್ ಟು ಕಾಸ್ ಆಫ್ ರೂಟ್ ಎಕ್ಸ್ ಅಂದಾಗ ಕಾಸ್ಗೆ ಮೈನಸ್ ಸೈನ್ ಆಫ್ ರೂಟ್ ಎಕ್ಸ್ ಮತ್ತು ಈ ರೂಟ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ನಾನು ಹಿಂದೆ ಪ್ರಿವಿಯಸ್ ಪೇಪರನ್ನು ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ ನಾನು, ಡೆರಿವೇಟಿವ್ ಆಫ್ ಸೈನ್ ಆಫ್ ಕಾಂಪೋಸಿಟ್ ಎನಿ ಫಂಕ್ಷನ್, ಸೈನ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಜಾಗದಲ್ಲಿ ಯಾವುದಾದ್ರೂ ಫಂಕ್ಷನ್ಸಲ್ಲಿ ಇನ್ ಟರ್ಮ್ಸ್ ಆಫ್ ಎಕ್ಸು ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ನಾಟ್ ಓನ್ಲಿ ಸೈನ್, ಕಾಸ್ ಆಫ್ ಎಫ್ ಆಫ್ ಎಕ್ಸ್, ಟ್ಯಾನ್ ಆಫ್ ಎಫ್ ಆಫ್ ಎಕ್ಸ್ ಯಾವುದಕ್ಕೆ ಬೇಕಾದರೂ ಅಪ್ಲೈ ಮಾಡಿ ನೀವು. ಡೆರಿವೇಟಿವ್ ಆಫ್ ಸೈನ್ ಆಫ್ ಎಫ್ ಆಫ್ ಎಕ್ಸ್ ಅಂದಾಗ ಕಾಸ್ ಆಫ್ ಎಫ್ ಆಫ್ ಎಕ್ಸ್ ಈ ಎಫ್ ಆಫ್ ಎಕ್ಸ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಅದನ್ನು ಎಫ್ ಡ್ಯಾಶ್ ಎಕ್ಸ್ ಅಂತ ಕರಿತೀವಿ. ಎಫ್ ಡ್ಯಾಶ್ ಎಕ್ಸ್ ಇಂಡಿಕೇಟ್ಸ್ ವಾಟ್, ಇಲ್ಲಿರ್ತಕ್ಕಂಥ ಫಂಕ್ಷನ್ಸ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಅನ್ನೋ ಮೀನಿಂಗು. ಇದರಲ್ಲಿ ಎಫ್ ಆಫ್ ಎಕ್ಸ್ ಯಾವುದು, ರೂಟ್ ಎಕ್ಸು, ಅಲ್ಲಿಗೆ ನಾವು ಇಂಟು ಈ ರೂಟ್ ಎಕ್ಸ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ದಟ್ ಈಸ್ 1/2 ರೂಟ್ ಎಕ್ಸ್, 1/2 ರೂಟ್ ಎಕ್ಸ್. ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ಆರ್ ವೈ ಡ್ಯಾಶ್ ಆರ್ ವೈ ಒನ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ರೂಟ್ ಎಕ್ಸ್ ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ಈ ರೂಟ್ ಎಕ್ಸ್ ಕ್ಯಾನ್ಸಲ್ ಮಾಡೋಕ್ಕೆ ಮಾಡಬಾರ್ದು. ಈಗ ಅವ್ನು ನೀವು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಸೈನ್ ಆಫ್ ರೂಟ್ ಎಕ್ಸ್ ಮಾಡಿ, ಟ್ಯಾನ್ ಆಫ್ ರೂಟ್ ಎಕ್ಸ್ ಮಾಡಿ, ಕಾಟ್ ಆಫ್ ರೂಟ್ ಎಕ್ಸ್ ಮಾಡಿ, ಸೀಕೆಂಟ್ ಆಫ್ ರೂಟ್ ಎಕ್ಸ್ ಮಾಡಿ, ಕೊಸೆಕೆಂಟ್ ಆಫ್ ರೂಟ್ ಎಕ್ಸ್ ಮಾಡಿ, ಸೇಮ್ ಪ್ರೊಸೀಜರ್. ಓಕೆ, ಇದು ನಾವು ಚೈನ್ ರೂಲ್ ಮೆಥಡ್ ಯೂಸ್ ಮಾಡಿಕೊಂಡು ಬೇಕಾದ್ರೆ ಮಾಡ್ಬೋದು. ನಿಮ್ಮ ಕಾಲೇಜಲ್ಲಿ ಹೆಂಗೆ ಹೇಳ್ಕೊಟ್ಟಿರ್ತಾರೆ ಬೇರೆ ನೋಡ್ತಾ ಇದ್ದರೆ ನಾವು ಇದನ್ನು ವೈ ಈಸ್ ಈಕ್ವಲ್ ಟು ಕಾಸ್ ಯು ವೇರ್ ಯು ಈಸ್ ಈಕ್ವಲ್ ವಾಟ್ ರೂಟ್ ಎಕ್ಸ್ ನೋಡಿ, ಈ ಮೆಥಡಲ್ಲೂ ಮಾಡ್ಬೋದು. 1 ಮಾರ್ಕ್ಸ್ ಅಲ್ವಾ, ಅದಕ್ಕೋಸ್ಕರ ಆ ಮೆಥಡ್ ತೊಗೊಂಬಿಟ್ಟಿರ್ತೀವಿ ನಾವು ವೇರ್ ಯು ಈಸ್ ಈಕ್ವಲ್ ಟು ರೂಟ್ ಎಕ್ಸ್. ಈಗೇನು ಯು ಅಂತಲೇ ತೊಗೊಬೇಕು ಅಂತ ಇಲ್ಲ, ಯು ಕ್ಯಾನ್ ಟೇಕ್ ಎನಿ ನೇಮ್ ಇನ್ಸ್ಟೆಡ್ ಆಫ್ ವೈ ಬಿಟ್ಟು ಏನು ಬೇಕಾದ್ರೂ ತಗೊಳ್ಳಿ. ನೋಡಿ, ಈಗ ವೈ ಈಸ್ ಅ ಫಂಕ್ಷನ್ ಆಫ್ ಯು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದಾಗ dy over dx ಈಸ್ ಈಕ್ವಲ್ ಟು ಕಾಸ್ ಯುಗೆ ಮೈನಸ್ ಸೈನ್ ಯು ಇಂಟು ಯುಗೆ ವಿತ್ ರೆಸ್ಪೆಕ್ಟ್ ಟು ಎಕ್ಸಲ್ಲಿ du/dx. ನಾವು dy over dx ಈಗ ಇಲ್ಲಿ ಮಾಡೋಣ. u ಈಸ್ ಅ ಫಂಕ್ಷನ್ ಆಫ್ ಎಕ್ಸ್, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇನ್ಸ್ಟೆಡ್ ಆಫ್ ವೈ ಯು ಇದೆ ಅಷ್ಟೇ. ನಾವು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದಾಗ du/dx ಈಸ್ ಈಕ್ವಲ್ ಟು 1/2 ರೂಟ್ ಎಕ್ಸ್. ಇದನ್ನು ತಮ್ಮ ಸಫುಟ್ ಮಾಡ್ತೀವಿ ಅಷ್ಟೇ. ನಾವು dy over dx ಈಸ್ ಈಕ್ವಲ್ ಟು ಮೈನಸ್ ಸೈನ್ ವೇರ್ ಯು ಅಂದರೆ ಇಲ್ಲಿ ತೊಗೊಂಡಿರ್ತೀರಲ್ವ ರೂಟ್ ಎಕ್ಸ್ ಇಂಟು
du by dx is the but 1 by 2 root x. ಅಷ್ಟೇ ಬರುತ್ತೆ ಆನ್ಸರು. ದಟ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ರೂಟ್ ಎಕ್ಸ್ ಬೈ 2 ರೂಟ್ ಎಕ್ಸ್. ಇಲ್ಲಿ ನಂಬರ್ ಆಫ್ ಸ್ಟೆಪ್ಸ್ ಆಗುತ್ತೆ, ಅದಕ್ಕೋಸ್ಕರ ಈ ಮೆಥಡ್ನ ನಾವು ಆದಷ್ಟು ಅವಾಯ್ಡ್ ಮಾಡ್ತೀವಿ ಅಷ್ಟೇ, ಮಾಡಬಾರ್ದು ಅಂತ ಏನಿಲ್ಲ. ಈಗ ನೀವು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಸೈನ್ ಆಫ್ ರೂಟ್ ಎಕ್ಸ್, ಟ್ಯಾನ್ ಆಫ್ ರೂಟ್ ಎಕ್ಸ್, ಸೆಕೆಂಡ್ ಆಫ್ ರೂಟ್ ಎಕ್ಸ್, ಕೊಸೆಕೆಂಡ್ ಆಫ್ ರೂಟ್ ಎಕ್ಸ್ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು 6th one, integration, evaluate 0 to pi by 4 definite integral tan x with respect to x dx. ನಮಗೆ ಇಂಟಿಗ್ರೇಷನ್ ಚೆನ್ನಾಗಿ ಗೊತ್ತಿರಬೇಕು. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಸೈನ್ ಎಕ್ಸ್, ಇವೆಲ್ಲ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿದರೆ ನೋಡಿ, ಇಂಟಿಗ್ರೇಷನು ಮತ್ತು ಡಿಫ್ರೆನ್ಷಿಯೇಷನ್ ಚೆನ್ನಾಗಿ ಗೊತ್ತಿರಬೇಕು. ಮುಂದೆ ಹೈಯರ್ ಎಜುಕೇಷನ್ಸ್ಗೆ ಹೋದಾಗ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಷ್ಟೇ, ಇಂಟಿಗ್ರೇಷನ್ನು ಮತ್ತು ಡಿಫ್ರೆನ್ಷಿಯೇಷನ್ ಚೆನ್ನಾಗಿ ಕಲಿಬೇಕು. ನಾವು ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಅಂದಾಗ ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಫ್ರಮ್ 0 to pi by 4. ಟ್ಯಾನ್ ಎಕ್ಸ್ಗೆ ಇಂಟಿಗ್ರೇಷನ್ ಲಾಗ್ ಆಫ್ ಸೀಕೆಂಟ್ ಎಕ್ಸ್. ಈಗ ಲಿಮಿಟ್ ಅಪ್ಲೈ ಮಾಡಬೇಕಾದ್ರೆ ಬೇಕಾದಷ್ಟು ಪ್ರೀವಿಯಸ್ ವಿಡಿಯೋದಲ್ಲಿ ಲಿಮಿಟ್ ಅಪ್ಲೈ ಮಾಡೋದೇ ಸುಮಾರು ಪ್ರಾಬ್ಲಮ್ಸ್ ಇದೆ. wherever x after integration, wherever x first upper limit log of secant pi by 4 minus log of secant 0. Now value ಬರಿಬೋದು. log of secant pi by 4 cos pi by 4 value 1 by root 2. secant pi by 4 ಅಂದರೆ ಎಷ್ಟಾಗುತ್ತೆ, ಅಲ್ಲಿಗೆ ಕಾಸ್ ಪೈ ಬೈ 4 ಅಂದರೆ 1 ಬೈ ರೂಟ್ 2, ಸೀಕೆಂಡ್ ಪೈ ಬೈ 4 ಅಂದರೆ ರೂಟ್ 2 ಮೈನಸ್ ಕಾಸ್ 0 1, ಸೀಕೆಂಡ್ 0 ಇಸ್ ಆಲ್ಸೋ ಹೌ ಮಚ್ ಲಾಗ್ 1, ಲಾಗ್ 2 ಮೈನಸ್ ಲಾಗ್ 1 ಆಯಿತು. ಇಲ್ಲಿಗೆ ಬೇಕಾದ್ರೆ ಸ್ಟಾಪ್ ಮಾಡ್ಬೋದು. ಸೊ ಲಾಗ್ ಎಮ್ ಬೈ ಎನ್ ಫಾರ್ಮಲ್ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಇಸ್ ಈಕ್ವಲ್ ಟು ಲಾಗ್ ಎಮ್ ಬೈ ಎನ್, ಲಾಗ್ ಆಫ್ ಲಾಗ್ ಎಮ್ ಅಂದರೆ ರೂಟ್ 2 ಬೈ 1 ಇಸ್ ದ ರಿಬರ್ಟ್ ಲಾಗ್ ರೂಟ್ 2. ಯಾವ ಥರ ಬೇಕಾದ್ರೂ ಪ್ರಾಬ್ಲಮ್ಸ್ ಮಾಡ್ಬೋದು. ನಾವು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ಒಳ್ಳೆ ಇಂಟಿಗ್ರೇಷನ್ ಆಫ್ ಲಾಗ್ ಆಫ್ ಸೆಕೆಂಡ್ ಎಕ್ಸ್. ಲಾಗ್ ಆಫ್ ಸೆಕೆಂಡ್ ಎಕ್ಸ್ ಇಸ್ ದ ಇಂಟಿಗ್ರೇಷನ್ 0 to pi by 4 ವೇರ್ ಎಕ್ಸ್ ಅಪ್ಪರ್ ಲಿಮಿಟ್ ಮೈನಸ್ ಲಾಗ್ 0. ಕಾಸ್ ಪೈ ಬೈ 4 ಅಂದರೆ ಕಾಸ್ 45 ಡಿಗ್ರಿ 1 ಬೈ ರೂಟ್ 2, ಅದಕ್ಕೆ ರೆಸಿಪ್ರೋಕಲ್ ತಗೊಂಡ್ರೆ ರೂಟ್ 2 ಮೈನಸ್ ಸೀಕೆಂಡ್ 0 1 ಲಾಗ್ 1, ಲಾಗ್ 2 ಮೈನಸ್ ಲಾಗ್ 1 ಆರ್ ಲಾಗ್ ಆಫ್ ಎಮ್ ಬೈ ಎನ್ ಫಾರ್ಮುಲಾ ಇಸ್ ದ ಬಟ್ ಲಾಗ್ ರೂಟ್ 2. Next, 7th one, find unit vector in the direction of the vector A. Given vector A is equal to I cap plus 2j cap plus 3k cap. Unit vector ಅಂದ ತಕ್ಷಣ what is the formula of unit vector? A cap is equal to vector A divided by ಈ ವೆಕ್ಟರ್ನ ಮ್ಯಾಗ್ನಿಟ್ಯೂಡು. Now vector A, unit vector is equal to vector A is given I cap plus 2j cap plus 3k by magnitude of this ಅಂದಾಗ root of components 1 2 3 1 square 1 2 square 4 3 square 9 that is equal to I cap plus 2j cap plus 3k cap by 9 plus 1 10 plus 4 root 14. Now clearly A cap is equal to 1 by root 14 into I cap plus 2j cap plus 3k cap. ಓಕೆ, ನೀವು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ವೆಕ್ಟರ್ ಚೇಂಜ್ ಮಾಡ್ಕೊಳ್ಳಿ. ವೆಕ್ಟರ್ ಎ ಇಸ್ ಈಕ್ವಲ್ ಟು ಸಪೋಸ್ ಕಾಂಪೊನೆಂಟ್ಸ್ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಪ್ರಾಕ್ಟೀಸ್ ಮಾಡೋಕ್ಕೂ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ನೀವು ವರ್ಕೌಟ್ ಮಾಡ್ಬೋದು. ನೆಕ್ಸ್ಟ್ 8th one, write the direction cosines of z axis. Write the direction cosines of z axis. ಇದರಲ್ಲಿ 3 ಕ್ವಶನ್ಸ್ ಕೇಳ್ಬೋದು ನಾವು. ಎಂಟನೇದು ಡೈರೆಕ್ಷನ್ ಕೊಸೈನ್ಸ್ ಆಫ್ z axis ಅಂದಾಗ is equal to 0, 0, 1. z ಕೋಆರ್ಡಿನೇಟಲ್ಲಿ 1 ಬರೀತೀರಿ. ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಎಕ್ಸ್ ಅಂದರೆ 1, 0, 0. ಡೈರೆಕ್ಷನ್ ಕೊಸೈನ್ಸ್ ಆಫ್ ವೈ ಎಕ್ಸ್ ಅಂದರೆ 0, 1, 0. ಅಟ್ ಎ ಟೈಮಲ್ಲಿ 3 ಪ್ರಾಬ್ಲಮ್ಸ್ ಬಂದಂಗಾಗುತ್ತೆ. ನೆಕ್ಸ್ಟ್ 9ನೇದು ಡಿಫೈನ್ ಲೀನಿಯರ್ ಆಬ್ಜೆಕ್ಟಿವ್ ಫಂಕ್ಷನ್ ಇನ್ LPP. ಲೀನಿಯರ್
programming problem. Definition so important too. Now a linear function z is equal to ax plus by, where a comma b are arbitrary constants, which has to be maximized or minimized with respect to inequalities or constraints or restrictions is called linear objective function in LPP. ಓಕೆ, ಪ್ರಾಕ್ಟೀಸ್ ಮಾಡಬೇಕು. ಡೆಫಿನೇಷನ್ಸನ್ನು ಕ್ಲೀನಾಗಿ ಬರೆದ್ರೆ ಆಟೋಮೆಟಿಕಲಿ ಕರೆಕ್ಟಾಗಿರುತ್ತೆ. ವರ್ಕೌಟ್ ಮಾಡಬೇಕು. ನೆಕ್ಸ್ಟ್ 10th one ಪ್ರಾಬಬಿಲಿಟಿ ಕ್ವಶನ್ಸು. 15ದು, ಇಫ್ ಪ್ರಾಬಬಿಲಿಟಿ ಆಫ್ ಎ ಇಸ್ 4/5, probability of B given A is equal to 2/5. Find probability of A intersection B. ನಮಗೆ probability of B by A is equal to probability of A intersection B by probability of A. ನಾವು A intersection B is always equal to B intersection A ಅಂತ ಗೊತ್ತಿದೆ. ರಿಕ್ವೈರ್ಡ್ ಇದನ್ನು ಕಂಡುಹಿಡಿಯಿರಿ ಅಂತ ಕೇಳಿರೋದ್ರಿಂದ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. probability of A into probability of B given A is equal to probability of A intersection B. Probability of A is equal to 4/5 into probability of B given A is equal to 2/5, that is equal to probability of A intersection B. 4 into 2 8 by 4 into 2 8 by 5 into 5 25. ಕೆಲವು ಸ್ಟೂಡೆಂಟ್ಸು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ಕೊಂಡ್ಬಿಡ್ತಾರೆ, ಹಿಂಗೆ ಗುಣಿಸ್ಬಾರ್ದು. ಈಕ್ವಾಲಿಟಿ ಬಿಟ್ವೀನ್ ದ ಟೂ ಇದ್ರೆ ಮಾತ್ರ ಆ ಥರ. ಇಲ್ಲಿ ಈಸ್ ಈಕ್ವಲ್ ಟು ಇದ್ದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೋಗಬಾರ್ದು. 4 into 2 8 by 5 into 5 25. ಬೇಕಾದ್ರೆ ಕ್ಯಾಲ್ಕುಲೇಟರ್ ಇರುತ್ತೆ, ಡೆಸಿಮಲ್ ಪಾಯಿಂಟಲ್ಲಿ ಇಡ್ತೀವಿ ಅಂದರೆ ತಪ್ಪೇನಾಗಲ್ಲ. ಅದಕ್ಕೆ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 8/25. ಈ ಥರ ಪ್ರಾಬ್ಲಮ್ಸನ್ನು ಫಸ್ಟ್ ಮೇನಲ್ಲಿ ವರ್ಕೌಟ್ ಮಾಡಿ. ಇದು 2ನೇ ಮಾಡಲ್ ಪೇಪರಲ್ಲಿ ಫಸ್ಟ್ ಮೇನ್ ಕಂಪಲ್ಸರಿ ಕ್ವಶನ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಾರ್ಟನ್ನು ಕಳಿಸ್ತೇನೆ. ಇವೆಲ್ಲವೂ ನಿಮಗೆ ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲೂ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ನಮ್ಮನ್ನೇ ರೆಫರ್ ಮಾಡಬೇಕು ಅಂತ ಇಲ್ಲ, ನಿಮಗೆ ಅರ್ಥವಾಗತಕ್ಕಂಥದ್ದು PU ಡಿಪಾರ್ಟ್ಮೆಂಟಿಂದನೂ ಯೂಟ್ಯೂಬಲ್ಲಿ ಬಿಡ್ತಾ ಇರ್ತಾರೆ. ಎಲ್ಲನೂ ವರ್ಕೌಟ್ ಮಾಡಿ. ಟೋಟಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆಂದರೆ ಕಂಟಿನ್ಯೂಸ್ ಆಗಿ ಓದ್ತಾ ಇರಿ. ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗಿದೆ ಅಂತ ಬ್ರೇಕ್ ಮಾಡೋಕ್ಕೋಗ್ಬೇಡಿ. ಏನಿಗೆ ಓದ್ಕೊಂಬಂದಿರಿ ಅದೇ ಥರ ಕಂಟಿನ್ಯೂಸ್ ಆಗಿ ಓದಿ. ಓಕೆ, ಥ್ಯಾಂಕ್ ಯು.